ಹಾಯ್ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ದಿಸ್ ಈಸ್ ಅಶ್ವಿನಿ. ಇನ್ನ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಪಟ್ನ ಹೋಗಿ ಸಬ್ಸ್ಕ್ರೈಬ್ ಮಾಡ್ತಾರೆ, ಹಂಗ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ. ಯೂಟ್ಯೂಬ್ ಮಾನಿಟೈಸೇಷನ್ ಪ್ರೊಸೆಸ್ ಹೆಂಗಿರ್ತೈತಂದ್ರೆ, ಫಸ್ಟ್ ನೀವು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಆದ್ಮೇಲೆ ಮಾನಿಟೈಸೇಷನ್ ಆಗ್ಬೇಕಂದ್ರ 1000 ಸಬ್ಸ್ಕ್ರೈಬರ್ಸ್ ಆಗ್ಬೇಕು, ಮತ್ತೆ ಅದ್ರ ಜೊತೆಗ 4000 ವಾಚರ್ಸ್ ಆಗ್ಬೇಕು. ಅಂದ್ರೆ 1000 ಸಬ್ಸ್ಕ್ರೈಬರ್ ಜೊತೆಗೆ 4000 ಗಂಟೆ ನಿಮ್ದ ವಿಡಿಯೋಸ್ ನ ಜನ ನೋಡಿರ್ಬೇಕು. ಇಷ್ಟಾದ್ಮೇಲೆ ಯೂಟ್ಯೂಬ್ ಮಾನಿಟೈಸೇಷನ್ ಆಗ್ತೈತಿ. ಮಾನಿಟೈಸೇಷನ್ ಆದ್ಮೇಲೆ ನೀವಾಗ ಗೂಗಲ್ ಆಡ್ಸೆನ್ಸ್ ಬರ್ತೈತಿ. ಸೊ ಗೂಗಲ್ ಆಡ್ಸೆನ್ಸ್ ಬಂದ್ಮೇಲೆ ನಿಮ್ ವಿಡಿಯೋಸ್ಗೆ ಆಡ್ಸೆನ್ಸ್ ಬರಕ್ ಸ್ಟಾರ್ಟ್ ಮಾಡ್ತಾವ. ಸೊ ನೀವ್ ಏನ್ ವಿಡಿಯೋಸ್ ಹಾಕ್ತೀರಾ ಅದಕ್ಕೆ ಆಡ್ಸೆನ್ಸ್ ಹೆಂಗ್ ಬರ್ತೈತಿ ಅದ್ರ ಮೇಲೆ ನಿಮ್ದ ಪೇಮೆಂಟ್ ಕೌಂಟ್ ಹಾಕೋತ ಹೋಗ್ತೈತಿ. ಇಫ್ ಒಂದ್ ವಿಡಿಯೋನಾಗ ಒಂದು ಆಡ್ಸೆನ್ಸ್ ಬಂತಪ್ಪ ಅಂದ್ರ ನಿಮ್ದ $1 ಅಂದಾಜ್ ತಿಳ್ಕೊ. $1 ಅಂತಲ್ಲ, ಅಷ್ಟ್ ಅಂದಾಜ್ ಹೇಳತ್ತೀನಿ. ಇಷ್ಟ $1 ಅಂತ ಬರ್ತೈತಿ. ಸೊ ಇಷ್ಟ $1 ಅಂತ ಬಂದ್ಮೇಲೆ ಅದನ್ನ ನೀವ ಪೇಮೆಂಟ್ ಗೆ ಕೌಂಟ್ ಆಕೈತಿ. ಸೊ ಪೇಮೆಂಟ್ ಕೌಂಟ್ ಆದ್ಮೇಲೆ ಅಷ್ಟು ನಿಮಗೆ ತಕೊಳಕ್ ಆಗಂಗಿಲ್ಲ. ಐ ಮೀನ್ ಅಷ್ಟು ನಿಮಗೆ ಡ್ರಾ ಮಾಡಕ್ ಆಗಂಗಿಲ್ಲ. ಯಾವಾಗ ಪೇಮೆಂಟ್ ಬರ್ತೈತಪ್ಪ ಅಂದ್ರ $100 ಕಂಪ್ಲೀಟ್ ಆಗ್ಬೇಕು. ಸೊ ಯಾವಾಗ ನಿಮ್ದ $100 ಕಂಪ್ಲೀಟ್ ಆಗ್ತೈತಲ್ಲ, ಅವಾಗ $100 ಕಂಪ್ಲೀಟ್ ಆದ್ಮೇಲೆ ನಿಮ್ದ ಪೇಮೆಂಟ್ ಪ್ರೊಸೆಸಿಂಗ್ ಮಾಡ್ತಾರ. ಸೊ ಪ್ರೊಸೆಸಿಂಗ್ ಆದ್ಮೇಲೆ ಇಷ್ಟ ಟೈಮ್, ಈ ತಿಂಗಳು ನಿಮ್ದು ಇವತ್ತು $100 ಆಗೈತಿ, ನಾಳೆ ಪೇಮೆಂಟ್ ಅಂತೂ ಮಾಡಂಗಿಲ್ಲ. ಸೊ ಯಾವಾಗ ಮಾಡ್ತಾರಂದ್ರ $100 ಆಗಿ ಈ ಮಂತ್ ಆಗೈತೆ ಅಂದ್ರೆ ನೆಕ್ಸ್ಟ್ ಮಂತ್ಗೆ ನಿಮ್ಗೆ ಪೇಮೆಂಟ್ ಟೈಪ್ ಕೊಡ್ತಾರ. ಅದು ಯಾವಾಗ ಕೊಡ್ತಾರ ಅಂದ್ರೆ ಮಂತ್ಲಿ ಹೆಂಗ್ ಪೇಮೆಂಟ್ ಮಾಡ್ತಾರ ಅಂದ್ರೆ 21st, ಅಕಸ್ಮಾತ್ ಅವ್ರು 21st ಗೆ ನಿಮಗೆ ಪೇಮೆಂಟ್ ಪ್ರೊಸೆಸ್ ಮಾಡಿದ್ರಂದ್ರೆ ನಿಮ್ ವರ್ಕಿಂಗ್ ಡೇಸ್ 5 to 6 days ಬೇಕು. ಯಾಕಂದ್ರೆ ನಿಮ್ದ ಡಾಲರ್ ಇದ್ದಿದ್ದ ಇಂಡಿಯನ್ ರುಪೀಸ್ ಒಳಗ ಕನ್ವರ್ಟ್ ಆಗ್ತೈತಿ. ಸೊ ಇಂಡಿಯನ್ ರುಪೀಸ್ ಒಳಗ ಕನ್ವರ್ಟ್ ಆದ್ಮೇಲೆ ಡಾಲರ್ ಟು ಇಂಡಿಯನ್ ರುಪೀಸ್ ಕನ್ವರ್ಟ್ ಆಗಕ 5 to 6 ವರ್ಕಿಂಗ್ ಡೇಸ್ ತಗೋತೈತಿ. ಸೊ ಈ ವರ್ಕಿಂಗ್ ಡೇಸ್ ಒಳಗ ಕನ್ವರ್ಟ್ ಆದ್ಮೇಲೆ ನೆಕ್ಸ್ಟ್ ನಿಮಗ ಪೇಮೆಂಟ್ ಬರ್ತೈತಿ. ಸೊ ಇಷ್ಟೆಲ್ಲಾ ಪ್ರೊಸೆಸ್ ಇರ್ತೈತಿ, ಹಂಗಂತೂ ಬರಂಗಿಲ್ಲ. ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ನಮ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ರಿ.